ಓಕೆ, ಈಗ ಇಂದಿನ ತರಗತಿಗೆ ಏನ್ ಕಲ್ತೀವಿ ನಾವು? ಎರಡು ಕಲ್ತೀವಿ, ಒಂದು ವ್ಯಂಜನಗಳು ಮತ್ತ ಸ್ವರಗಳು. ಹೌದಾ? ಟೋಟಲ್ ಆಗಿ ಅಲ್ಲಿ ಎಲ್ಲ ಗೊತ್ತಾದವು. ವ್ಯಂಜನಗಳು ಗೊತ್ತಾಯ್ತು, ಸ್ವರಗಳು ಗೊತ್ತಾಯ್ತು, ಯೋಗವಾಹಗಳು ಸಹ ಗೊತ್ತಾಯ್ತು. ಹೌದಾ? ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಅವುಗಳ ವಿಧಗಳು ನೋಡಿ, ಮತ್ತೆ ರಿಪೀಟ್ ಮಾಡೋದೇನು ಬೇಡ. ಹಾಗಾದ್ರೆ ನಿಮಗ ಎರಡನೇ ಟಾಪಿಕ್ಗೆ 1 ಮಾರ್ಕ್ಸಿಗೆ ಕೇಳ್ತಾರ ಕ್ವಶನ್. ಏನಪ್ಪಾ ಅಂದ್ರೆ ಒಂದು ಶಬ್ದ ಕೊಡ್ತಾರ, ಶಬ್ದ ಕೊಟ್ಟು ಈ ಶಬ್ದವನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರ. ಅವಾಗ ಆ ಅಕ್ಷರವನ್ನ ಅಥವಾ ಆ ಶಬ್ದವನ್ನ ನೀವು ಏನ್ ಮಾಡ್ಬೇಕಾಗತ್ತ? ಬಿಡಿಸಿ ಬರಿಬೇಕಾಗತ್ತ. ನೋಡ್ರಿ, ಇಲ್ಲಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಏನಾಗ್ತಾವ? ಗುಣಿತಾಕ್ಷರಗಳು ಆಗ್ತಾವ ಅಂತ ನಾ ಹೇಳಿದ್ದೆ. ಹೌದಾ? ಹಾಗಾದ್ರೆ ಅವು ಹೆಂಗ್ ಬರ್ತಾವ ಅಂತ ನೋಡೋಣ. ಓಕೆ, ನೋಡ್ರಿ, ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಂತ ಅಂದ್ರ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಏನು ಗುಣಿತಾಕ್ಷರಗಳು ಅಂದ್ರ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಂತ ಕರಿತೀವಿ. ಗೊತ್ತಾ? ನೀವು ಆಲ್ರೆಡಿ ಕೇಳಿದ್ರಿ, ಕಾಗುಣಿತ ಅಂತಾನು ಕರಿತೀವಿ. ಅದಕ್ಕೆ ಅಂತ ಕರಿತೀವಿ ಕ ಕ ಕಿ ಕಿ, ಗೊತ್ತಲ್ಲ? ಅವುಗಳಂತ ನಾವು ಕರಿತೀವಿ. ಹಾಗಾದ್ರೆ ಸರ್, ವ್ಯಂಜನಕ್ಕ ಸ್ವರ ಹೆಂಗ್ ಸೇರ್ತಾ, ಹೆಂಗ ಗುಣಿತಾಕ್ಷರ ಆಗತ್ತಾ ಅಂತ ನೋಡೋಣ. ನೋಡಿ, ಈಗ ಇದು ಏನಿದು? ಕ ಅಲ್ಲದು, ಕ. ವ್ಯಂಜನಾಕ್ಷರ ಅಂದ್ರೆ ಏನು? ಕ. ಓಕೆನಾ? ಕ ಕ ಇದು ಏನ್ ಸೇರಿದೆ? ಅ. ಕ ಅಧಿಕ ಅ. ನೋಡಿ, ಇದಕ್ಕ ಪ್ಲಸ್ ಅನ್ಬಾರ್ದು. ಕನ್ನಡ ಭಾಷೆಯಲ್ಲಿ ಪ್ಲಸ್ ಅನ್ಬಾರ್ದು, ಅಧಿಕ್ ಅನ್ಬೇಕು. ಏನನ್ಬೇಕು? ಅಧಿಕ್. ಹಾಗಾದ್ರೆ ಹೇಳ್ರಿ, ಕ ಅಧಿಕ್ ಅ ಇಸ್ ಈಕ್ವಲ್ ಟು ಕ. ಹಾಗಾದ್ರೆ ಈ ಕ ಅನ್ನೋದಕ್ಕೆ ಅ ಸೇರಿಸಿದಾಗ ಏನಾಯ್ತು? ಕ ಆಯ್ತು. ಹೌದಾ? ಇಲ್ಲಿ ನೋಡ್ರಿ, ಅದೇ ಪ ಅಧಿಕ್ ಓ ಸೇರಿಸಿದ್ರೆ ಏನಾಯ್ತು? ಪೋ ಆಯ್ತು. ಹಾಗಾದರೆ ಕ ವ್ಯಂಜನಗಳಿಗೆ ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ ಅಂ ಅಹ ಈ ಸ್ವರಗಳು ಸೇರಿದಾಗ ಉಂಟಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನೋಡಿ, ನೆಕ್ಸ್ಟ್ನೇದ್ದು ಏನಿದೆ? ನೆಕ್ಸ್ಟ್ನೇದ್ದು ಕ ಅಧಿಕ್ ಅ ಖ. ದೊಡ್ಡ ಕ ಇದೆ, ಹೌದಲ್ವಾ? ಬಿಡಿಸಿ ಬರಕ್ ಬರ್ತ ಈಗ. ಹಾಗಾದ್ರೆ ಕ ಅಧಿಕ ಇ ಹಾಕಿದ್ರೆ ಏನಾಗತ್ತ? ಕಿ ಆಗತ್ತ. ಕ ಅಧಿಕ ಓ ಹಾಕಿದ್ರೆ ಏನಾಗತ್ತ? ಕೋ ಆಗತ್ತ. ಅರ್ಥ ಆಗ್ತಿದ್ಯಾ? ನೋಡಿ, ಮತ್ತ ಮ ಅಧಿಕ ಅ, ಮ ಅಲ್ಲದು ಮಾ. ಮ ಅಧಿಕ ಆ, ಮಾ. ನೋಡಿ, ಮ ಅಧಿಕ ಅ ಮ, ಮ ಅಧಿಕ ಆ ಮಾ. ಅರ್ಥ ಆಗ್ತಿದ್ಯಾ? ಮ ಅಧಿಕ ಇ ಮಿ, ಮ ಅಧಿಕ ಇ ಮಿ, ಮ ಅಧಿಕ ಇ ಮೀ. ಹಾಗಾದ್ರ ಮ ಮಾ ಮೀ ಮೀ. ಅರ್ಥ ಆಗ್ತಿದ್ಯಾ? ಎನಿ ಡೌಟ್ಸ್? ಬಹಳ ನೀಟಾಗಿ ಅರ್ಥ ಮಾಡ್ಕೊಂಡು ನೋಡಿ. ವ ಅಧಿಕ ಇ ವಿ, ಸಣ್ಣ ವಿ. ಓ ಅಧಿಕ ಇ ವಿ. ಇಲ್ಲಿ ನೋಡೋಣ. ಹಾಗಾದ್ರ ಇವೆಲ್ಲವನ್ನ ಅರ್ಥ ಮಾಡ್ಕೊಂತ ಹೋದಾಗ ಕ ಅಧಿಕ ಅ ಏನಾಗತ್ತ? ಕ. ಹೌದಾ? ಕ ಅಧಿಕ ಆ ಏನಾಗತ್ತ? ಕ. ನೋಡ್ರಿ, ಇಲ್ಲಿ ಕಾಣ್ತದ ಫಸ್ಟ್. ಕ ಅಧಿಕ ಇ ಏನಾಗತ್ತ? ಕಿ. ಕ ಅಧಿಕ ದೊಡ್ಡ ಇ ಏನಾಗತ್ತ? ಕಿ. ಕ ಅಧಿಕ ಉ ಏನಾಗತ್ತ? ಕು. ಕ ಅಧಿಕ ದೊಡ್ಡ ಉ ಏನಾಗತ್ತ? ಕು. ಈಗ ದೊಡ್ಡವು ಸಣ್ಣವು ಅಂತೀವಿ, ಹಂಗ ಅನ್ಬಾರ್ದು ನಾವು. ದೀರ್ಘ ಸ್ವರ, ಹೃಸ್ವ ಸ್ವರ. ಹೆಂಗ? ಸಾರಿ, ಕ ಅಧಿಕ ಹೃಸ್ವ ಸ್ವರ ಎ ಏನಾಗತ್ತ? ಕೆ. ಕ ಅಧಿಕ ಎ ಕೆ. ಕ ಅಧಿಕ ಐ ಕೈ. ಕ ಅಧಿಕ ಓ ಕೋ. ಕ ಅಧಿಕ ಓ ಕೋ. ಕ ಅಧಿಕ ಔ ಕೌ. ಕ ಅಧಿಕ ಅಂ ಕಂ. ಕ ಅಧಿಕ ಅಹ ಕಹ. ಅರ್ಥ ಆಗ್ತಿದೆಯಾ? ಆ ಕ ಕ ಅಕ್ಷರಗಳಿಗೆಲ್ಲವುಗಳಿಗೆ ಸ್ವರಗಳು ಸೇರಿ ಏನಾದರೂ ಅಕ್ಷರಗಳು ಆದ್ರೆ ಆ ಅಕ್ಷರಗಳನ್ನ ನಾವು ಕಾಗುಣಿತ ಅಥವಾ ಗುಣಿತಾಕ್ಷರಗಳು ಅಂತ ಕರಿತೀವಿ.
ಹಾಗಾದ್ರೆ ಒಂದು ಶಬ್ದ ಕೊಡ್ತೀನಿ ಬರೀತೀರಾ? ನೋಡೋಣ. ಕಳಸ ಕಳಸ ಇದನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ತಾನೆ ಈಗ. ಓಕೆ ನೋಡ್ರಿ ಫಸ್ಟ್ ಈಗ ಕ ಏನ್ ಬರ್ತಾ ಕ ಅಧಿಕ ಅ ಕ ಆಯ್ತಾ? ಅರ್ಥ ಆಯ್ತಾ? ಈಗ ಮತ್ತೆ ಲ ಅಧಿಕ ಅ ಳ ಕಳ ಆಯ್ತಾ? ನೆಕ್ಸ್ಟ್ ಸ ಅಧಿಕ ಅ ಸ ಆಯ್ತಾ? ಹಾಗಾದ್ರೆ ಏನಾಯ್ತು? ಕಳಸ ಆಯ್ತು. ಕಳಸ ಆಯ್ತು. ಈಗ ಮತ್ತೊಂದು ಶಬ್ದ ಹೇಳ್ತೀನಿ, ಹೇಳ್ತಾರೆ ಯಾರಾದ್ರೂ ಕೇಳಿದವರು? ಆನೆ ಆನೆ ಇಲ್ಲಿದ್ರಪ್ಪ, ಇದು ಬಿಡಿಸಿ ಬರಿಬೇಕು. ಆ ಅಧಿಕ ನೇಕ್ ಏನ್ ಬರ್ತಾ? ಅಭಿಲಾಷ್ ಹೇಳಪ್ಪ. ಈಗ ಸ್ವರ ಐತಿ, ಸ್ವರ ಏನ್ ಬಿಡಿಸಿ ಬರೀಬೇಕಾಗಿಲ್ಲ. ಆಗ ಹಚ್ಚಿನಿ